ರಿಟೈರ್ಡ್ ಆದವರು ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ದುಡ್ಡ ಫುಲ್ ಕೊಡಬೇಡಿ. ಮಕ್ಳಿಗೆ ಕೊಟ್ಟಾದ್ಮೇಲೆ ಕೇಳು ತುಂಬ ಕಷ್ಟ. ಬೇಕಾದ್ರೆ ನೀನು ಕೊಡ್ತಾರೆ, ನೋ ಪ್ರಾಬ್ಲಮ್. ಒನ್ಮೆ ಈಸ್ಕೊಂತಾರೆ, ಎಂಜಾಯ್ ಮಾಡ್ತಾರೆ, ವ್ಯಾಲ್ಯೂ ಗೊತ್ತಿರಲ್ಲ ಅವನಿಗೆ. ಇನ್ನೊಂದು ಹೇಳ್ತೀನಿ, ನಿನ್ನ 10,000 ರೂಪಾಯಿ ಇರುತ್ತೆ, 10,000 ರೂಪಾಯಿನ ನೀನು ಕೊಡಬೇಕು. ಅವತ್ತು ಆ ತಿಂಗಳು ಕೊಟ್ಬಿಡ್ತೀಯಮ್ಮ ಫ್ಯಾಮಿಲಿಗೆ ಅಂತ. 10,000 ರೂಪಾಯಿನಲ್ಲಿ 5,000 ರೂಪಾಯಿ ಮಗನ ಕೊಡು, ಅದಕ್ಕೆ ಬೆಲೆನೇ ಇರಲ್ಲ. 5,000 ರೂಪಾಯಿ ಸೊಸೆ ಕೊಡು. ನೀನು 10 ಮಗನ ಕೊಡಬೇಡ. 5,000 ರೂಪಾಯಿ ಸೊಸೆ ಕೊಟ್ಟರೆ ಅವಳು ಫ್ಯಾಮಿಲಿ ಖರ್ಚು ಮಾಡ್ಕೊಂಡು ಸೇವ್ ಮಾಡ್ಕೊಳ್ಳಮ್ಮ. ನೀನು ಸಣ್ಣ ಪುಟ್ಟ ತರಕಾರಿ ತಗೋ, ಒಂದು 2,000 ಉಳಿಸ್ಕೊಂತ ಹೋಗ್ಬಿಟ್ರೆ ಅವ್ನು ನಿನ್ನ ದೇವ್ರ ಥರ ನೋಡ್ಕೋತಾಳೆ. ಯಾಕೆ ಪ್ರತಿ ತಿಂಗಳು 5,000 ಸಿಗುತ್ತಲ್ಲ. ನೀನು ಪ್ರತಿ ತಿಂಗಳು 10,000 ಮಗನ ಕೊಟ್ಬಿಡ್ಲಿ, ಯಾಕೆ ಬುಕ್ಕಿರಲ್ಲ. ಅದು ಮಜಾ ಮಾಡ್ತಾನೆ ಅವನು. ಲಾಸ್ಟಲ್ಲಿ ನೀನು ಕೊಡೋಂಗಿರು, ಕೇಳಂಗಿರ್ಬೇಡ. ನೀನು ದುಡ್ಡು ಬರುತ್ತೆ, ರಿಟೈರ್ಡ್ ಆಗಿರುತ್ತೆ, ಒಂದು 50 ಲಕ್ಷ ಮಂದಿ ಇರುತ್ತೆ, ಹೋಗ್ಬಿಟ್ಟು ಸಡನ್ನಾಗಿ ಮನೆ ತೊಗೊಂಡ್ಬಿಡೋದು, ಎಲ್ಲ ಖಾಲಿ ಮಾಡ್ಬಿಟ್ಟು. ಮನೆ ಖಾಲಿ ತೊಗೊಂಡ್ಬಿಡ್ತೀರಿ, ಎಲ್ಲ ಖಾಲಿ ಆಗ್ಬಿಟ್ಟಿರುತ್ತೆ. ಆಮೇಲೆ ಗೃಹಪ್ರವೇಶ ಮಾಡ್ತೀವಿ, ಮಗ ಇರ್ತಾರೆ, ಸೊಸೆ ಇರ್ತಾರೆ, ಎಲ್ಲ ಇರ್ತಾರೆ. ನೀನು ಹತ್ರ ದುಡ್ಡು ಇರಲ್ಲ. ಮಗನೇ ಒಂದು 10,000 ಕೊಡು ಅಂದರೆ ಅವ್ನು ನಿನ್ನ ಹತ್ರ ಇಲ್ಲ, ನಂಗೆ ಅದು ಇದು ಹೋಯ್ತಾನ. ಅವ್ನಿಗೆ ಎಷ್ಟು ಹರ್ಟ್ ಆಗುತ್ತೆ. ತೊಗೋಬೇಡ, ಇಟ್ಕೊಂಡಿರಿ. ನೀನು ಬಾಡಿಗೆ ಮನೆಯಲ್ಲೇ ಇರು, ಬೇಕಾದ್ರೆ ಅರ್ಧ ಕೊಡು, ಅರ್ಧ ಇಟ್ಕೊಂಡಿರಿ. ಕೊನೆಯವರು ಕೊಡೋಂಗಿರಬೇಕು, ಕೇಳಂಗಿರ್ಬಾರ್ದು. ಮತ್ತು ಯಾರು ಕೊಡಬೇಕು, ಹೇಗೆ ಕೊಡಬೇಕು ಅದು ನೋಡ್ಕೊಂಡು ಕೊಡಬೇಕು. ಮಗನ ಕೊಡಬೇಡ, ಅರ್ಧ ಮಾಡಿ ಸೊಸೆಗೂ ಮಗನ ಕೊಡು, ನೀನು ಚೆನ್ನಾಗಿರ್ತೀಯ.